ಪೂರ್ಣಿ, ಆದಿನು ಕರ್ದ್ಬಿಡಮ್ಮ. ಅವ್ರಿನ್ನೂ ಬಂದಿಲ್ಲ ಅಮ್ಮ. ಬಂದಿಲ್ವಾ? ಇಷ್ಟೊತ್ತಾಯ್ತಲ್ಲ, ಎಲ್ಲಿಗೆ ಹೋದ್ರು? ಯಾರು ಗೊತ್ತು, ಏನಾದ್ರೂ ಕೇಳಿದ್ರೆ ದಿನಕ್ಕೊಂದೊಂದು ನೆಪ ಹೇಳ್ತಾರೆ. ಒಂದಿನ ಪೂಜೆ, ಇನ್ನೊಂದಿನ ಪ್ರಸಾದ, ಇನ್ನೊಂದಿನ ಮಂಗಳಾರತಿ ಅಂತಾರೆ. ಆದಿ ಯಾವಾಗ್ಲೇ ಇಷ್ಟೊಂದು ದೈವ ಭಕ್ತ ಆದ? ಯಾರಿಗ್ ಗೊತ್ತು, ಮನೇಲಿ ದುರ್ಗಿ ಇರ್ಬೇಕಾದ್ರೆ ಭಕ್ತ ಆಗ್ಲೇಬೇಕು ಅಂತ ಏನೇನೋ ಒಟ್ಟೊಟ್ಟಾಗಿ ಮಾತಾಡ್ತಿರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮ್ ತಲೆ ಕೆಟ್ಟ ಹೋಗುತ್ತೆ ಅಷ್ಟೇ. ಇವಾಗ ಕಾವೇರಿ ಊಟ ಮಾಡ್ತಿದ್ದಾಳೆ, ನೆಮ್ಮದಿಯಾಗಿ ಊಟ ಮಾಡ್ಲಿ, ಸುಮ್ಮನೆ ಇರು. ಕಾವೇರಿ, ಯಾಕಮ್ಮ ಒಂಥರ ಇದೆಯಾ? ಹಾಗೇನಿಲ್ಲಮ್ಮ. ಕಾವೇರಿ, ಇವತ್ತು ಆಫೀಸಿಗೆ ಸ್ಯಾರಿ ಹಾಕೊಂಡು ಹೋಗಿದ್ಯಲ್ಲ, ನಿನ್ ಕೊಲೀಗ್ಸ್ ಎಲ್ಲ ಏನಂತ ಕೇಳಿದ್ರು? ಏನಾದ್ರೂ ವಿಶೇಷನಾ ಅಂತ ಕೇಳಲಿಲ್ವಾ? ಮೇಡಮ್ ಮುಕ್ತಲ್ಲಿ ಆಗ್ಲೇ ಮದುವೆ ಕಳೆ ಕಟ್ಟಿದೆ ಕಣೋ, ಅದಕ್ಕೆ ಇಷ್ಟು ಸುಂದರವಾಗಿ ಕಾಣಿಸ್ತಿರೋದು, ಅದಕ್ಕೆ ಇಷ್ಟು ಖುಷಿಯಾಗಿರೋದು. ಕಾವೇರಿ, ಅವ್ರಿಗೆ ನಿನ್ ಮದ್ವೆ ವಿಷಯ ಗೊತ್ತಾಯ್ತಾ? ಹುಡ್ಗನ್ ಬಗ್ಗೆ ವಿಚಾರಿಸಿದ್ರಾ? ಅವರೆಲ್ಲ ತುಂಬಾ ಖುಷಿ ಪಟ್ರಾ? ಪಾರ್ಟಿ ಕೊಡ್ಸು ಅಂತ ಪೀಡ್ಸಿದ್ರಾ? ಕೆಲವ್ರಿಗೆ ಖುಷಿನೂ ಆಯ್ತು, ಬೇಜಾರು ಆಯ್ತು. ಕಾವೇರಿ ಮದ್ವೆ ಆಗ್ತಿದ್ರೆ ಯಾರೋ ಯಾಕ್ರಿ ಬೇಜಾರ್ ಮಾಡ್ಕೋಬೇಕು? ಲೇ ದಡ್ಡಿ, ಆಫೀಸಲ್ಲಿ ಬಾಸು ಎಂಪ್ಲಾಯೀಸು ಅಂತ ಇರಲ್ಲ ಕಣೆ. ಯಾರಿಗೆ ಯಾರ ಮೇಲೆ ಬೇಕಾದ್ರೂ ಕ್ರಶ್ ಆಗ್ಬೋದು. ಬರೀ ಫ್ರೆಂಡ್ ಅಂದ್ಕೊಂಡಿರೋರು ವಿಷಯ ಕೇಳಿ ವಿಶ್ ಮಾಡ್ತಾರೆ. ಅದೇ ಲವ್ ಮಾಡ್ತಿರೋರು ವಿಷಯ ಕೇಳಿ ಬ್ರೇಕ್ ಡೌನ್ ಆಗ್ತಾರೆ. ಕಾವೇರಿ, ಕಾವೇರಿ, ನೋಡಿದ್ಯಮ್ಮ, ಊಟದ ಹೊತ್ತಲ್ಲಿ ನನ್ ಗಂಡ ಬಂದ್ರೆ ಹೇಗೆ ಎಲ್ರ ನೆಮ್ಮದಿನೋ ಹಾಳಾಗತ್ತೆ ಅಂತ. ಪಾಪ ಕಾವೇರಿ ಹಬ್ಬದ ಊಟನೂ ಬಿಟ್ಟು ಹೋದ್ಲು. ಏಯ್, ನಾನೇನು ಹೇಳಬಾರ್ದು ವಿಷಯ ಹೇಳದ್ನ, ಇರೋದನ್ನ ಹೇಳಿದಪ್ಪ. ನೀವು ಇರೋ ವಿಷಯ ಹೇಳಲ್ಲ, ಇಲ್ದೇ ಇರೋದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತೀರಾ. ಅಯ್ಯ, ಲವ್ ಮಾಡೋರ್ಗೆ ಬೇಜಾರಾಗತ್ತೆ ಅಂದ್ರೆ ನಿನ್ ತಂಗಿ ಯಾಕೆ ಕೂರ್ಕೊಂಡು ಊಟ ಬಿಟ್ಟು ಹೋಗ್ಬೇಕು? ಹಾಗಾದ್ರೆ ಅವಳಿಗೆ ಯಾರ ಮೇಲೋ ಕ್ರಶೋ ಲವ್ವೋ ಇದೆ ಹೇಗೆ? ನಿಮ್ ಜೊತೆ ವಾದ ಕೇಳಿದ್ರೆ ವಾಕರ್ಗೆ ಬರೋದ್ ಗ್ಯಾರಂಟಿ. ಸುಮ್ನೆ ಇಲ್ದಿರೋದ್ನೆಲ್ಲ ಹೇಳಿ ತಲೆಗೆ ಹುಳ ಬಿಡೋದ್ ಬಿಟ್ಟು ಹೋಗಿ ಮಲ್ಕೊಳ್ಳಿ. ಹಬ್ಬದ ಅಡುಗೆ ಅಂತ ಹೇಳ್ತೀರಾ, ಊಟ ತಿಂದು ಹೇಗಿದೆ ಅಂತ ಭೇಷ್ ಅಂತ ಭುಜ ತಟ್ಟದ್ ಬೇಡವಾ? ನೀವು ದಿನ ಒಂದೊಂದ್ ಕಡೆ ಪೂಜೆ ಮುಗಿಸ್ಕೊಂಡು ಬರ್ತಿರಲ್ಲ, ಅಲ್ಲೇ ಎಲ್ಲೋ ಪ್ರಸಾದ ತಿನ್ಕೊಂಡು ಬಂದಿರ್ತೀರಾ ಅನ್ಕೊಂಡೆ. ಬೇರೆ ಕಡೆ ಪ್ರಸಾದ ಸಿಗೋ ಹಾಗಿದ್ರೆ ಇಲ್ಲಿಗೆ ಯಾರು ಬರ್ತಿದ್ರು? ಹಾಗೆಲ್ಲ ಏನಿಲ್ಲ, ಪೂಜೆ ಮಂಗಳಾರತಿ ಇರುತ್ತೆ, ಪ್ರಸಾದ ಕೊಡಿಸೋರು ಇವಾಗ ಸ್ವಲ್ಪ ಕೈಗೆ ಸಿಗ್ತಿಲ್ಲ ಅಷ್ಟೇ. ಹಾಗಾದ್ರೆ ಒಬ್ರೆ ಕೂತ್ಕೊಂಡು ಮಾಡಿರೋ ಅಡ್ಗೆನೆಲ್ಲ ಚೆನ್ನಾಗಿ ಮುಕ್ಕಿ. ಪೂರ್ಣಿ, ಪೂರ್ಣಿ, ನಿಂತ್ಕೊಳೆ. ಪೂರ್ಣಿ, ಪೂರ್ಣಿ, ಏನಿವಾಗ? ಪೂರ್ಣಿ, ಹಬ್ಬದ ಅಡುಗೆ ಮಾಡಿಬಿಟ್ಟು ಗಂಡನೊಬ್ಬನೇ ಕೂತ್ಕೊಂಡು ತಿನ್ನು ಅಂದರೆ ಹೇಗೆ ಹೇಳು? ಬಾ ನೀನು ಬಡಿಸು.
ನೀವ್ ಆಡಿರೋ ಮಾತಿಗೆ ನಿಮಗ್ ಬಡ್ಸೋದಕ್ಕೆ ನನಗೆ ಕೈಯೇ ಬರ್ತಿಲ್ಲ. ಕೈ ಬರ್ದೇ ಇದ್ರೆ ಬೇಡ, ನಾನು ತಿನ್ನೋವರೆಗೂ ನಿನ್ನ ಸುಂದರವಾದ ಮುಖ ತೋರಿಸ್ತಾ ನಿಂತ್ಕೊಬಾ ಸಾಕು. ಮನ್ಸಿಲ್ದೇ ಇದ್ರು ನಿಮ್ ಮುಂದೆ ಹಲ್ಕಿರ್ಕೊಂಡು ನಿಂತ್ಕೊಳಕ್ಕೆ ನಾನು ಕೀ ಕೊಟ್ಟಿರೋ ಗೊಂಬೆ ಅಲ್ಲ. ಇಷ್ಟ ಆದ್ರೆ ತಿನ್ನಿ, ಇಲ್ಲಾಂದ್ರೆ ಬಿಡಿ. ಪೂರ್ಣೆ ಪೂರ್ಣೆ ಲೇ ಪೂರ್ಣೆ ಎಲ್ಲರನ್ನೂ ಹೀಗೆ ಉರ್ಸ್ಕೊಂಡಿರೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ನಾನಿದ್ರೆ ಬೆಂಕಿನೇ ಬೇಡ, ನಾನೇ ಬೆಂಕಿ, ನಾನೇ ಶನಿ. ಎದು ಸಿಗ್ಲಿಲ್ಲ ಅಂತ ಸಖತ್ ಬೇಜಾರಾಗೋಗಿತ್ತು. ಮನೆಗೆ ಬಂದು ಸಾಂಬ್ರಾಣಿ ಹೋಗಿ ಹಾಕಿ ಎಲ್ಲರ ನೆಮ್ಮದಿಗೆ ಕೆಮ್ಮತ್ಸಿದ್ಮೇಲೆ ಇವಾಗ ಸಮಾಧಾನ ಆಯ್ತು. ಲೇ ಕಾವೇರಿ, ಈ ಆದಿನ ಎದುರಾಕೊಂಡ್ರೆ ನಿಂಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಆ ಹಾವಿಗಾದ್ರೂ 12 ವರ್ಷದ ವೇಷ, ಆದ್ರೆ ಈ ಆದಿನ ಎದುರಾಕೊಂಡ್ರೆ ಜನ್ಮ ಪೂರ್ತಿ ಕಂಟಕ. ಅದು ಹೇಗೆ ನೀನು ಪ್ರೀತಮು ನೆಮ್ಮದಿಯಾಗಿರ್ತೀರೋ ನಾನು ನೋಡ್ತೀನಿ. ನಿಮ್ಮದು ವಿರಹದ ಉಪವಾಸ ವನವಾಸ, ಆದರೆ ನಂದು ಸಂತಸದ ಪಾಯಸ. ಕೊನೆಗೂ ನಾನೇ ರಾಂಗ್ ಅಂತ ಪ್ರೂವ್ ಆಯಿತು. ಅಕ್ಕ ಹೇಳಿದ ಮಾತು ನಿಜ ಆಯಿತು. ನಿನ್ನ ಮನ್ಸಾರೆ ಒಪ್ಪಿ ಈ ಮದುವೆಗೆ ಒಪ್ಕೊಂಡಿದ್ಯಾ ಅಲ್ವಾ? ಮನ್ಸಾರೆ ಒಪ್ಪಿದ್ದೀನಿ ಅಂತ ನಿನ್ಗನ್ಸತ್ತ ಪ್ರೀತು? ನಿನ್ನ ಮನಸ್ಸು ನಿನ್ನ ಕಣ್ಗಳನ್ನು ನೋಡಿದ್ರೆ ಅನ್ಸಲ್ಲ, ಬಟ್ ಸಿಚುವೇಶನ್ ನೋಡಿದ್ರೆ ಹಾಗೆ ಅನ್ನಿಸ್ತಿದ್ಯಲ್ಲ. ಕಣ್ಣಿಗೆ ಕಾಣಿಸೋದೇ ನಿಜ ಅಲ್ಲ ಅಲ್ವಾ? ಮನಸ್ಸಿನ ಆಳಕ್ಕೆ ಇಳಿಯೋಕ್ಕೆ ಸೋತಾಗ ಎಲ್ಲರೂ ಬಿಲೀವ್ ಮಾಡೋದು ಕಾಣಿಸೋದನ್ನ ಮಾತ್ರ ಅಲ್ವಾ? ಹಾಗಾದ್ರೆ ಮನ್ಸಲ್ಲಿರೋ ಭಾವನೆಗೆ ಬೆಲೆನೇ ಇಲ್ವಾ? ಬೆಲೆ ಕೊಡ್ತೀನಿ ಅನ್ನೋದೇ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡೋದು? ಇನ್ನೊಬ್ಬರು ಮನಸ್ಸಿನ ಬೆಲೆಗೆ, ಇನ್ನೊಬ್ಬರು ಮನಸ್ಸಿನ ಭಾವನೆಗೆ ಬೆಲೆ ಸಿಗ್ಬೇಕಲ್ವಾ? ಈಗ ನಡೀತಿರೋದೆಲ್ಲ ನೋಡ್ತಾ ಇದ್ರೆ ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ಲ ಅಲ್ವಾ?